ಹಾಯ್ ಹಲೋ ನಮಸ್ಕಾರ ಗೈಸ್, ನಾನು ನಿಮ್ಮ ಸಿಂಪಲ್ ಕಡೆ ಇದ್ದು ಮತ್ತೆ ಹೊಸ ಬ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವಾಗ ನಾವು ಇಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಊರಿಗೆ ಹೋಗ್ತಾ ಇದ್ವಿ ಇವತ್ತು. ಏನಂದರೆ ಹಳ್ಳಿಯಲ್ಲಿ ಒಂದಿನ ಅಂತ ಬ್ಲಾಗ್ ಮಾಡ್ತಿದ್ದೀವಿ. ಓಕೆನಾ, ನಮ್ಮ ಹಳ್ಳಿ ನಮ್ಮ ಊರು ಹಳ್ಳಿ. ನಾವು ಇವಾಗ ಅಲ್ಲಿಗೆ ಹೋಗ್ತಾ ಇರೋದು ನಾವು. ಇವಾಗ ಸಮಥಿಂಗ್ ಈಗ ಎಷ್ಟು ಗಂಟೆ 3:30 ಆಗಿದೆ. ಇನ್ನೊಂದು ಅವರ್ ಬೇಕಷ್ಟೇ. ಇಲ್ಲಿ ಹತ್ರ 1 ಅವರ್ ಬೇಕಾಗುತ್ತೆ ಊರಿಗೆ ಹೋಗಿ. ಹಳ್ಳಿ ಹೆಂಗಿದೆ ಏನು ಎತ್ತ ಎಲ್ಲ ತೋರಿಸ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ. ಬನ್ನಿ ಗೈಸ್, ಹೊರಟಿದ್ದೀವಿ. ಹಾಗೆ ಎಲ್ಲ ರೆಡಿ ಮಾಡ್ಕೊಂಡು ಹೊರಟಿದ್ದೀವಿ ಈಗ. ಮತ್ತು ಬಸ್ಸಿನಲ್ಲಿ ಮೋಸ್ಟ್ಲಿ ಹೋಗಿ ಬಸ್ಸಲ್ಲೇ ಹೋಗೋದು ನಾವು. ಬಸ್ಸಲ್ಲಿ ಹೋಗೋದೇ ತುಂಬ ಒಂದು 1 ವರ್ಷದ ಮೇಲೆ ಆಯ್ತು ಬಸ್ಸಲ್ಲೇ ಹೋಗಿ. ಮತ್ತೆ ಬಸ್ ನೋಡ್ಬೋದು, ತುಂಬ ದಿವಸದಿಂದ ಬಸ್ ಮತ್ತು ಇವಾಗ ಸ್ವಲ್ಪ ಅವ್ರಿಗೆ ಊರಿಗೆ ಹೋಗ್ತಿದ್ದೀವಲ್ಲ, ಅಲ್ಲಿ ಅವರಿಗೆಲ್ಲ ಸ್ವಲ್ಪ ಹಣ್ಣು ಹೂವು ಏನೇನು ತಗೊಂಡು ಇವಾಗ KSRTC ಬಸ್ ಸ್ಟ್ಯಾಂಡಲ್ಲಿದ್ದೀವಿ. ಹೋಗ್ತಾ ಇದ್ದೀವಿ ಈಗ. ಇವಾಗ ಹೋಗಿ ಬಸ್ ಪ್ರೈವೇಟ್ ಬಸ್ಸಿಗೆ ಹೋಗ್ತಾ ಇದ್ದೀನಿ. ಹಾಗಾಗಿ ಇವಾಗ ಫಸ್ಟ್ ಪ್ರೈವೇಟ್ ಬಸ್ ಸ್ಟ್ಯಾಂಡಿಗೆ ಹೋಗ್ತೀನಿ. ಗೈಸ್, ಇದೆ ನಮ್ಮ ಊರಿನ ದ್ವಾರ ಬಾಗಿಲು. ಇಲ್ಲಿಂದ ಅಲ್ಲೇ ಹಿಂಗೆ ಒಳಗಡೆ ಹೋದರೆ ನಮ್ಮ ಊರು ಮತ್ತು ನಮ್ಮ ಮನೆಗಳಿಗೆ ಹೋಗ್ತೀವಿ. ಗೈಸ್, ನಮ್ಮ ಊರಿಗೆ ಎಂಟ್ರಿ ಆಗಿದ್ದೀವಿ. ಏನು ಸಖತ್ತಾಗಿದೆ ಗೊತ್ತಾ ನಮ್ಮೂರು, ತೋರಿಸ್ತೀನಿ. ಊರಿನ ರೌಂಡ್ಸ್ ಎಲ್ಲ ಮಾಡ್ತೀನಿ ಗೈಸ್. ಹಳ್ಳಿ ವಾತಾವರಣನೇ ಚಂದ. ನೋಡ್ರಿ ಇಲ್ಲಿ ಏನು ಸೆಲೆಬ್ರೇಷನ್ ಊರಲ್ಲಿ ದೀಪಾವಳಿ ಹಬ್ಬ ಅಂದ್ರೆ. ಏನು ಸಖತ್ತಾಗಿದೆ ಗೊತ್ತಾ ಗೈಸ್ ಹಳ್ಳಿ. ಗೈಸ್, ನನ್ನ ಔಟ್ಫಿಟ್ ನೋಡಿ ನನಗೆ ನಗು ಬರ್ತೈತೆ. ಗೈಸ್, ನನ್ನ ಔಟ್ಫಿಟ್ ನೋಡಿ ನನಗೆ ನಗು ಬರ್ತೈತೆ. ಗೈಸ್, ಇಲ್ಲೇ ಒಳಗಡೆ ಹೋದರೆ ನಮ್ಮ ಅತ್ತೆ ಮನೆ, ನಮ್ಮ ಮನೆಯೇ ಗೈಸ್. ಇದು ಮೇಯ್ನ್ ದೇವಸ್ಥಾನ. ಇದು ಇಡೀ ಊರಿಗೆ ಮೇಯ್ನ್ ದೇವಸ್ಥಾನ. ಶಿವಪ್ಪನ ದೇವಸ್ಥಾನ ಮೀನ್ಸ್ ಬಸವಣ್ಣನ ದೇವಸ್ಥಾನ ಕೂಡ. ಇಲ್ಲಿ ಹಿಂಗೆ ಹೋದರೆ ನಮ್ಮ ಅತ್ತೆ ಮನೆ. ಬನ್ನಿ ತೋರಿಸ್ತೀನಿ. ಮನೆ ನೋಡ್ಬೋದು. ಆ ಕಡೆದು ನಮ್ಮ ಇನ್ನೊಂದು ಅಜ್ಜಿ ಶ್ರೀ ಮರಳು ಸಿದ್ದೇಶ್ವರನಿಲ್ಲ. ಓಕೆ ಗೈಸ್, ಇದೀಗ ನಮ್ಮ ಮಾವನ ಮನೆ ನಮ್ಮ ಅತ್ತೆ ಮನೆನ ತೋರಿಸ್ತೀನಿ. ಇದೇ ನೋಡ್ಬೋದು ನಮ್ಮ ಮಾವನ ಮನೆ ಮತ್ತು ನಮ್ಮ ಅತ್ತೆ ಮನೆ, ಅಂದರೆ ನಮ್ಮ ಮಾವ ಅತ್ತೆ ಮನೆ ಇದೆ. ಶ್ರೀ ಉಜ್ಜಿನಿ ಮರಳು ಸಿದ್ದೇಶ್ವರ ನಿಲಯ ಅಂತೇಳಿ. ಇನ್ನು ನಮ್ಮ ಅಜ್ಜಿ ಮನೆ ಅಂತ ಹೇಳಿದ್ನಲ್ಲ, ಈ ಕಡೆ ಇಲ್ಲೊಂದು ಮನೆ ಕಾಣ್ತಿದೆಯಲ್ಲ, ಮನೆ ಪಕ್ಕದಲ್ಲಿ ಒಂದು ಮನೆ ಕಾಣ್ತಿದೆ ನೋಡ್ರಿ. ಅದು ಆ್ಯಕ್ಚುಲಿ ಮನೆ ಥರ ಇಲ್ಲ, ಅಂದರೆ ಫುಲ್ ಹಾಳಾಗೋಗಿದೆ. ಬಟ್ ಆದರೆ ಅದೇ ನಮ್ಮ ಅಜ್ಜಿ ಮನೆ. ಫಸ್ಟಲ್ಲಿ ಇದ್ದಿದ್ದ ನಮ್ಮ ಅಜ್ಜಿ ಮನೆ. ಓಕೆನಾ, ಅಂದರೆ ಬಟ್ ಇವಾಗ ನಮ್ಮ ಅಜ್ಜಿ ಇಲ್ಲ. ಓಕೆನಾ, ನಮ್ಮ ಅಜ್ಜಿ ಅಜ್ಜ ಇಬ್ಬರು ಇಲ್ಲ. ಅಂದರೆ ಇವರೆಲ್ಲ ರಿಲೇಷನ್ ಗೈಸ್. ಇನ್ನು ನಮ್ಮ ಈ ಊರಲ್ಲಿ ಎಷ್ಟು ರಿಲೇಷನ್ಸ್ ಮನೆಗಳಿದಾವೆ ಗೊತ್ತಾ ನಿಮಗೆಲ್ಲ. ನಾಳೆ ತೋರಿಸ್ತೀನಿ ನಾನು ಹೆಂಗಿದೆ ಅಂತ. ಮನೆ ಒಂದು ಕಮೆಂಟ್ ಹಾಕ್ಬಿಟ್ರೆ. ನಮ್ಮ ತಾತನ ಹೆಸರು ಶ್ರೀ ಅಯ್ಯನ ಚನ್ನಬಸವಯ್ಯ. ನಮ್ಮ ಅಜ್ಜಿ ಹೆಸರು ಬಂದ್ಬಿಟ್ಟು ಶ್ರೀಮತಿ ಸಾವಿತ್ರಮ್ಮ ಅಂತಾರೆ. ಗೈಸ್, ನಮ್ಮ ಮಾವನ ಮನೆ ಹಿಂದೆಗಡೆ ಇತ್ಲು ಅಂತಾರಲ್ಲ ಆ ಥರ ಸ್ವಲ್ಪ ಬಟ್ಟೆ ಗಿಟ್ಟೆ ಎಲ್ಲ ಒಣಗಾಕಿದ್ದಾರೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ, ತೋರಿಸ್ತೀನಿ ನಿಮಗೆ. ಅಲ್ಲಿ ಒಂದು ಮನೆ ಕಟ್ಟಿದ್ದಾರೆ ನೋಡ್ಬೋದು. ಇಲ್ಲಿ ಹಿಂದ್ಗಡೆ ಸೈಡು ಏನು ಸಖತ್ತಾಗಿ ಕಟ್ಟಿದಾರಲ್ಲ ಗೈಸ್. ಇಲ್ಲಿ ಹಿಂದ್ಗಡೆ ಎಲ್ಲ ತೋಟ ಫುಲ್ಲು ಅಡಿಕೆ ತೋಟ, ಮತ್ತು ಅವು ಮೇಲೆ ಅಡಿಕೆ ಎಲ್ಲ ಅಡಿಕೆ ತೆಂಗಿನ ಮರ ಅಲ್ಲೆಲ್ಲ ಅವೇ ಇರೋದು. ಹಬ್ಬ ಸ್ಟಾರ್ಟ್ ಆಗಿದೆ. ಅಡಿಕೆ ಎಲ್ಲ ಹಚ್ಚೋಗು. ಸ್ವಲ್ಪ ಪೊಲ್ಯೂಷನ್ ಚೋರು ಪಟಾಕಿ
ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಅನ್ರಿ ಆಯನ್ರಿ ಎರಡನೇ ಟಮಮ್ ಗೈಸ್. ಗೈಸ್ ರಾಕೆಟ್ ಗೈಸ್ ಸರ್ Once more. ಗೈಸ್ ಸರ್ ಹೋಯ್ತು. ಪಡೆ ಪಡೆ ತೇರಾ ಆಯ್ ಮಾಡೋ ಚಿರು. ಇಲ್ಲಿ ರಾತ್ರಿ ಫೋಟೋ ತಕೊಂಡಲ್ಲ ದೇವ್ರು ಮಾಡಿದ್ರೆ. ನಮಸ್ತೆ ಸರ್. Once more. ನಮಸ್ತೆ ಸರ್. ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ. ಮಧ್ಯಾಹ್ನ ಈಗ ಸಮಥಿಂಗ್ ಟೈಮ್ 12:30 1 ಗಂಟೆ. ನಾನು ಮನೆಯಲ್ಲ ಹಿಂಗಿಷ್ಟು ಆರಾಮಾಗಿ ಕೂತ್ಕೊಂಡು ಜ್ಯೂಸ್ ಕುಡಿಯೋದಾಗಿರ್ಬೋದು, ಟೀ ಕುಡಿಯೋದಾಗಿರ್ಬೋದು ಇರೋಲ್ಲ. ತುಂಬ ಬ್ಯುಸಿ ಇರ್ತೀನಿ. ಯಾಕೆ ನಾನು ಏನಾದರೂ ಒಂದು ಮಾಡ್ತಿರ್ತೀನಿ. ನಾನು ಅಷ್ಟು ಫ್ರೀ ಇರೋಲ್ಲ ನಮ್ಮ ಮನೆಯಲ್ಲಿ. ಬಟ್ ಇಲ್ಲಿ ಹಳ್ಳೀಲಿ ಒಳ್ಳೆ ವ್ಯೂ ಎಂಜಾಯ್ ಮಾಡ್ಕೊತ ಆರಾಮಾಗಿ ಜ್ಯೂಸ್ ಕುಡ್ಕೊತ ರೆಸ್ಟ್ ಮಾಡ್ತೀವಿ. ಅದು ಯಾವುದೋ ಒಂಟಿ ಹಕ್ಕಿ ಸದ್ದನ್ನ ಕೇಳುತ್ತಾ. ಹಾಯ್ ಮಾಡು. ಹಾಯ್. ಮಾಡು ಅಲ್ಲೋಡಲ್ಲಿ ಅಲ್ಲೇ ಮಲ್ಕೊಂಡಿದ್ದೆ ಮಧ್ಯಾಹ್ನ. Once more. ಪ್ರೀತಿಗೊಂದು ಪದ್ಯಾನ ಬರೆದಿಟ್ಟು ಕರೆದುಕೊಂಡೆ ಗಡ್ಡ. ಗೈಸ್ ಇದು ಹಾಲಿನ ಡೈರಿ. ಇಲ್ಲಿ ಊರಿಗೆ ಇದು ಹಾಲಿನ ಡೈರಿ ಮೇನ್. ಇಲ್ಲೆಲ್ಲ ಜನ ಬಂದು ಹಾಲು ಅವ್ರ ಮನೆಯಲ್ಲಿ ಹಸುಗಳಿಂದ ಅಂದರೆ ಇಲ್ಲೂ ಕೂಡ ನಮ್ಮ ರಿಲೇಷನ್ಸ್ ಮನೆಗಳೆಲ್ಲ ಇದ್ದಾವೆ. ಇಲ್ಲಿ ಊರಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ನಮ್ಮ ರಿಲೇಷನ್ ಮನೆಗಳು ಇರೋದು. ನಾನು ತೋರಿಸ್ತೀನಿ ನಿಮಗೆ. ನಮ್ಮ ಅವ್ರ ಮನೆ ತೋರಿಸ್ತೀನಲ್ಲ, ಇದ್ರದ್ದು ಎಸ್ಟಿಮೇಟ್ ಹೇಳ್ತೀನಿ ಎಷ್ಟಾಗಿದೆ, ಅಲ್ಲಿ ಸೈಟ್ ಎಷ್ಟು ಎಲ್ಲ ಅದನ್ನು ಎಸ್ಟಿಮೇಟ್ ಹೇಳ್ತೀನಿ ನಿಮಗೆ. ಸೈಟ್ ಎಷ್ಟು ಮತ್ತು ಮನೆ ಕಟ್ಟೋಕ್ಕೆ ಎಷ್ಟಾಗಿದೆ, ಒಂದು ಹಳ್ಳೀಲಿ ಒಂದು ಮನೆ ಕಟ್ಟಿರೋದ್ರಿಂದ ಎಷ್ಟಾಗಿದೆ, ಆಮೇಲೆ ಒಂದು ಸೈಟಿಂದ ಎಸ್ಟಿಮೇಟ್ ಎಲ್ಲ ಹೇಳ್ತೀನಿ. ನೋಡ್ಬೋದು ನೀವು. ಅಂದರೆ 15-40 ಅಡಿ ಅಂತ ಸೈಟ್ ಇದೆ. ಓಕೆನಾ. ಹಿಂಗೆ 15 ಉದ್ದ 40 ಸೈಟು. ಓಕೆನಾ. ಈ ಮನೆ ಕಟ್ಟೋದಕ್ಕೆ ಎಲ್ಲ ಸೇರಿ ಗೃಹ ಪ್ರವೇಶ ಪೂಜೆ ಎಲ್ಲ ಸೇರಿಬಿಟ್ಟು ಒಂದು 20 ಲಕ್ಷ ಖರ್ಚಾಗಿದೆ. ಇದು ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ ಅಂತ ಹೇಳಿ ಒಂದು ಕಮೆಂಟ್ ಹಾಕ್ರಿ ಆಯಿತಾ. ಬಟ್ ಮನೆ ಸಖತ್ತಾಗಿ ಕಟ್ಟಿದ್ದಾರೆ. ನಮ್ಮ ಇನ್ನೊಂದು ಆಂಟಿ ಮನೆಯಲ್ಲಿದ್ದೀವಿ ಗಾಯ್ಸ್. ಆಗಲೇ ಹೇಳಿದ್ನಲ್ಲ ಶಾವಂತಿಗೆ ಬೆಳೆದಿದ್ದಾರೆ ಹಿಂದೆ ಅಂತ ನೋಡ್ಬೋದು. ನೋಡ್ಬೋದು ಗೈಸ್, ನಮ್ಮ ಆಂಟಿ ಅವ್ರು ಬೆಳೆದಿರೋಂಥ ಪ್ಯಾರ್ಲೆಕಾಯಿ ಇದು. ಅಲ್ಲಿ ಅಲ್ಲಿ ಶಾವಂತಿಗೆ ಮತ್ತು ಪ್ಯಾರ್ಲೆಕಾಯ್ದು ಹಾಕಿದ್ದಾರೆ. ಅಲ್ಲಿ ಬೆಳೆದಿರೋಂಥ ಪ್ಯಾರ್ಲೆಕಾಯಿ. ಟೈಗರ್ ಇನ್ನು ಮತ್ತೆ ಇನ್ನೇನಾರು ಹಾಕಿ ಬೇರೆ ಪೈನಾಪಲ್ ಅದು ಬಿಟ್ಟು ಬೇರೆ ಬೇರೆ ಏನಾರು. ಸೇಬು, ಹಾಂ ಪ್ಯಾರ್ಲ, ಹಾಂ ಇದು ಸಪೋಟ, ಹಾಂ ತೆಂಗು, ಹಾಂ ಮತ್ತೇನು ಹೀರೆಕಾಯಿ ಬಳ್ಳಿ, ಅದು
ಬಾಳೆ ಪಪ್ಪಾಯಿ ಆಮೇಲೆ ಇದು 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 ಬಳ್ಳಿ ರೀ ಸೀಮೆ ಬದ್ನೆ ನೋಡಿ ಸೀಮೆ ಬದ್ನೆ ಸೀಮೆ ಬದ್ನೆ ಹಾಂ ಟೊಮೆಟೊ ಒಂದು 8 ನಮೂನಿ ಹೂವಿನ ಗಿಡ ಸಖತ್ತಾಗಿ ಹಾಂ ಆಮೇಲೆ ಎಂಥದ್ದು ಒಂದು ಮೋಸಂಬಿ ಗಿಡ ಹಾಕಿದ್ದೀನಿ ಹಾಂ ಒಂದು ಕಿತ್ಲೆ ಗಿಡ ಹಾಕಿದ್ದೀನಿ ಮುಂದೆ ಮಾವಿನ ಗಿಡ ಅಡಿಕೆ ಅದಕ್ಕೆ ಎಲೆ ಬಳ್ಳಿ ಎಲೆ ಬಳ್ಳಿ ಇದು ಎಲೆ ಬಳ್ಳಿ ಮೊನ್ನೆ ಒಂದು ತಂದು ಏನು ಅದು ಸೀಮೆ ಬದನೆಕಾಯ್ದು ಗಾಯ್ಸ್. ಅಲ್ಲಿ ಹಿಂಗೆ ಒಂಥರ ಚಪ್ರ ಟೈಪ್ ಕಟ್ಟಿರಲ್ಲ, ಅದು ಅದು ಸೀಮೆ ಬದನೆಕಾಯ್ದು. ಅಲ್ಲಿ ಹಿಂದ್ಗಡೆ ಇರೋದು ಬಾಳೆದೆಲೆ ಇದು. ಹಾಂ, ಇವು ತೆಂಗಿ, ಅಡಿಕೆ, ಆಮೇಲೆ ಇದು ಪೈನಾಪಲ್ ಗಿಡ, ಒಂದು ದಾಳಿಂಬ್ರೆ ಐತಂತೆ. ಗೈಸ್ ಅವರು ನಿವೃತ್ತ ಶಿಕ್ಷಕರು, ರಿಟೈರ್ಡ್ ಟೀಚರ್ ಗೈಸ್ ಅವರು, ಅಷ್ಟೇ ಸಿಂಪಲ್. ಅದಕ್ಕೆ ಇವಾಗ ಫ್ರೀ ಇರೋದ್ರಿಂದ ಅಷ್ಟೆಲ್ಲ ಅದನ್ನು ಬೆಳೆದಿದ್ದಾರೆ. ಓಕೆ ಗೈಸ್, ಇದಾಗಿತ್ತು ನಮ್ಮ ಊರಲ್ಲಿ ನಡೆದಂಥ ದೀಪಾವಳಿ ಹಬ್ಬದ ಸೆಲೆಬ್ರೇಷನ್. ಅದು ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಎಲ್ಲ ರಿಲೇಷನ್ ಸೇರಿ ಮಾಡಿದಂಥ ದೀಪಾವಳಿ ಇದಾಗಿತ್ತು. ಎಲ್ಲರೂ ಇಷ್ಟಪಟ್ಟು ನೋಡಿದ್ರು ಅಂತ ಅಂದ್ಕೊಳ್ತಾ ಇದೇ ರೀತಿ ಸಪೋರ್ಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು, ಶೇರ್ ಮಾಡ್ಕೊಂಡು, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಮತ್ತೆ ಹೊಸ ಬ್ಲಾಗ್ ಸಿಗ್ತೀನಿ. ಸೈನಿಂಗ್ ಆಫ್ ಯುವರ್ ಸಿಂಪಲ್ ಕನ್ನಡಿಗ ಗೈಸ್.